ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಉಮೇಶ್. ತುಂಬ ಜನ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಬೇಕು ಅಂತೇಳಿ ತಯಾರಿ ನಡೆಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೌರ್ಮೆಂಟ್ ಜಾಬ್ನ ತೊಗೊಳ್ಬೇಕು ಅಂತಕ್ಕಂಥ ಒಂದು ಆಸೆ ಇದೆ. ಆದರೆ ಯಾವ ರೀತಿ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸ್ಟಾರ್ಟ್ ಮಾಡಿದರೆ ಏನನ್ನು ಓದಬೇಕು ಅಂತ ಗೊತ್ತಿಲ್ಲ. ಏನೆಲ್ಲ ಸಬ್ಜೆಕ್ಟ್ಸ್ಗಳಿದ್ದಾವೆ ಅಂತಲೂ ಕೂಡ ಗೊತ್ತಿಲ್ಲ. ನಿಮಗೋಸ್ಕರ ಈ ವಿಡಿಯೋದಲ್ಲಿ ನಾನಿವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವೆಲ್ಲ ಸಬ್ಜೆಕ್ಟ್ಸ್ಗಳು ಬರ್ತವೆ, ಆ ಸಬ್ಜೆಕ್ಟ್ಸ್ಗಳಿಗೆ ಯಾವೆಲ್ಲ ಬುಕ್ಸ್ಗಳನ್ನು ಓದಬೇಕು, ಯಾವೆಲ್ಲ ಮಟೀರಿಯಲ್ಸ್ಗಳಿದ್ದಾವೆ, ಯಾವೆಲ್ಲ ವೆಬ್ಸೈಟ್ಸ್ಗಳಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಲಿಕ್ಕೆ ಹೊರಟಿದ್ದೀನಿ. ನನ್ನ ಇಂದಿನ ವಿಡಿಯೋದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಯಾವ ರೀತಿ ಫೇಸ್ ಮಾಡಬೇಕು, ಶಾರ್ಟ್ ಟೈಮಲ್ಲಿ ಯಾವ ರೀತಿ ಪುಸ್ತಕಗಳನ್ನು ಓದಬೇಕು ಅನ್ನೋದಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್ ಅಂತಕ್ಕಂಥ ಒಂದು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದೀನಿ. ಅದನ್ನು ಯಾರ್ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿಬಿಟ್ಟು ಈ ವಿಡಿಯೋನ ನೋಡಿದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸುಲಭ ಆಗುತ್ತೆ. ಹಾಗಾದರೆ ವಾಟ್ ಟು ಸ್ಟಡಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನೆಲ್ಲ ಓದಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ಭಾರತದ ಸಂವಿಧಾನ ಅಥವಾ ಇಂಡಿಯನ್ ಪೊಲಿಟಿ ಅಂತ ಕರಿತೀವಿ. ಇದು ಅತ್ಯುತ್ತಮವಾದಂಥ ಒಂದು ಸಬ್ಜೆಕ್ಟು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಅದಕ್ಕೆ ಪುಸ್ತಕ ಯಾವುದು ಅಂತೇಳಿದರೆ, ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಇಂಡಿಯನ್ ಪೊಲಿಟಿ ಬೈ ಲಕ್ಷ್ಮೀಕಾಂತ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಓದಿ. ಈ ಪುಸ್ತಕ ಎಷ್ಟು ಚೆನ್ನಾಗಿದೆ ಅಂತೇಳಿದರೆ ನಿಮಗೆ ಒಂದೊಂದು ಲೈನನ್ನು ಓದಬೇಕಾದ್ರೂ ಕೂಡ ಅಷ್ಟು ಇಂಟ್ರೆಸ್ಟ್ ಬರುತ್ತೆ. ಆ ರೀತಿಯಾದಂಥ ಒಂದು ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ. ಎಲ್ಲ ರೀತಿಯಾದ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಇದು ಹೆಲ್ಪ್ ಮಾಡುತ್ತೆ. ಅದೇ ಥರ ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಭಾರತದ ಸಂವಿಧಾನ KM ಸುರೇಶ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದ್ಬೋದು. ಇದು ನಿಮ್ಮ ಮೊಟ್ಟ ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟು ಯಾವುದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಫೇಸ್ ಮಾಡಲಿಕ್ಕೆ. ನೆಕ್ಸ್ಟ್, ಭಾರತದ ಇತಿಹಾಸ ಅಥವಾ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ಸ್ನ ತಿಳ್ಕೊಬೇಕು ಸರ್ ನಾನು ಅಂತ ಆದರೆ ಯಾವ್ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು? ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಯಾವುದಪ್ಪ ಅಂತೇಳಿದರೆ 8, 9 ಮತ್ತು 10ನೇ ಕ್ಲಾಸಿನ ಪುಸ್ತಕಗಳನ್ನು ಮೊಟ್ಟ ಮೊದಲನೇದಾಗಿ ಓದಬೇಕು. ಅಲ್ಲಿ ನಿಮಗೆ ಬೇಸಿಕ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲೂ NCERT ಬುಕ್ಸ್ಗಳನ್ನು ಓದಿದರೆ ಇನ್ನೂ ಉತ್ತಮ ಅಂತ. ಅದರಲ್ಲಿ ನಿಮಗೆಲ್ಲ ಬೇಸಿಕ್ಸ್ ಅರ್ಥ ಆಗುತ್ತೆ. ಅದಾದಮೇಲೆ ಸೆಕೆಂಡ್ PUC ಪುಸ್ತಕನ ಓದ್ಬೋದು. ಅದು ಮುಗಿದ ನಂತರ ನೀವು ಸೋಮಪ್ಪ ದುಂಡಿಗೇರಿ ಅಥವಾ K ಸದಾಶಿವ ಅಂತಕ್ಕಂಥವ್ರ ಪುಸ್ತಕಗಳು ತುಂಬ ಚೆನ್ನಾಗಿದ್ದಾವೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಈ ಪುಸ್ತಕಗಳನ್ನು ಕೂಡ ನೀವು ಅಧ್ಯಯನ ಮಾಡ್ಬೋದು ಅಂಥೇಳಿ. ಹಾಗಾದರೆ ಇಂಡಿಯನ್ ಹಿಸ್ಟ್ರಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋದಾದ್ರೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಬರ್ತಕ್ಕಂಥ 8th, 9th ಮತ್ತು 10th ಪುಸ್ತಕ, ಸೆಕೆಂಡ್ PUC ಪುಸ್ತಕ, ಹಾಗೆ ಇಂಡಿಯನ್ ಹಿಸ್ಟ್ರಿ ಅಂತಕ್ಕಂಥ ಒಂದು ಬುಕ್ ಇದೆ. ಇಂಡಿಯನ್ ಹಿಸ್ಟ್ರಿಯನ್ನು ಓದಬೇಕಾಗಿರ್ತಕ್ಕಂಥವ್ರಿಗೆ ಈ ಬುಕ್ಸನ್ನು ಓದ್ಬೋದು. ಎ ಬ್ರೀಫ್ ಹಿಸ್ಟ್ರಿ ಆಫ್ ಮಾಡ್ರನ್ ಇಂಡಿಯಾ ಅಂತ ಒಂದು ಬುಕ್ಸ್ ಇದೆ. ಇದನ್ನು ನೀವು ಸ್ಟಡಿ ಮಾಡ್ಬೋದು ಅಂತ. ನೆಕ್ಸ್ಟ್ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಜಿಯೋಗ್ರಫಿ ಅಥವಾ ಭೂಗೋಳಶಾಸ್ತ್ರ ಅಂತೇಳಿ. ಈ ಜಿಯೋಗ್ರಫಿನ ಕಲಿಬೇಕು ಅಂತೇಳಿದರೆ ಮೊಟ್ಟ ಮೊದಲನೇದಾಗಿ ಹೈಸ್ಕೂಲಲ್ಲಿರ್ತಕ್ಕಂಥ ಪುಸ್ತಕಗಳು 8, 9 ಮತ್ತು 10ನೇ ಕ್ಲಾಸಿನ ಸೋಷಿಯಲ್ ಸೈನ್ಸಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂಥ ಯಾವ್ಯಾವೆಲ್ಲ ಟಾಪಿಕ್ಸ್ಗಳಿದ್ದಾವೆ ಅದನ್ನು ಮೊದಲು ಮುಗಿಸಿ, ಅದಾದಮೇಲೆ ಫಸ್ಟ್ ಇಯರ್ PUC ಬುಕ್ಕು, ಅದು ಮುಗಿದ ನಂತರ ನಿಮಗೆ ರಂಗನಾಥ ಟೆಕ್ಸ್ಟ್ ಬುಕ್ ಅಂತ ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ, ಈ ಜಿಯೋಗ್ರಫಿ ರಂಗನಾಥ್ ಅವ್ರು ಬರೆದಿರ್ತಕ್ಕಂಥದ್ದು. ಕರ್ನಾಟಕ ಜಿಯೋಗ್ರಫಿ ಇದೆ, ಇಂಡಿಯನ್ ಜಿಯೋಗ್ರಫಿ ಇದೆ. ಅದು ಆದಮೇಲೆ ನೀವು ಒಂದು ವರ್ಲ್ಡ್ ಜಿಯೋಗ್ರಫಿನೂ ಕೂಡ ಓದೋದು ಉತ್ತಮ ಅಂಥೇಳಿ. ನಮ್ಮ ಕರ್ನಾಟಕ ಅಥವಾ ಇಂಡಿಯನ್ ಗೌರ್ಮೆಂಟ್ ನಡೆಸ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಫಸ್ಟ್ ಕರ್ನಾಟಕ ಜಿಯೋಗ್ರಫಿ ಮತ್ತು ಇಂಡಿಯನ್ ಜಿಯೋಗ್ರಫಿನ ಓದೋದು ರಂಗನಾಥ್ ಅವರು ಆಥರ್ ಆಗಿರ್ತಕ್ಕಂಥ ಪುಸ್ತಕ. ನೆಕ್ಸ್ಟು ಇನ್ನು ಕನ್ನಡ ಮೀಡಿಯಮಲ್ಲಿ ಓದ್ತಕ್ಕಂಥವ್ರು KM ಸುರೇಶ್ ಅವರು ಬರೆದಿರ್ತಕ್ಕಂಥ ಭಾರತದ ಭೂಗೋಳಶಾಸ್ತ್ರ ಅಂತ ಒಂದು ಪುಸ್ತಕ ಇದೆ. ಸೊ ಇದನ್ನು ನೀವು ರೆಫರ್ ಮಾಡಿದರೆ ಭೂಗೋಳದ ಎಲ್ಲ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಅಂತೇಳಿ. ನೆಕ್ಸ್ಟ್ ಹಾಗಾದರೆ ಎಕಾನಮಿ ಅಂತ. ನೆಕ್ಸ್ಟ್ ನಮಗೆ ಅರ್ಥಶಾಸ್ತ್ರ ಅಥವಾ ಎಕಾನಮಿನ ಓದಬೇಕು ಅಂತೇಳಿದರೆ ಯಾವೆಲ್ಲ ಮೆಟೀರಿಯಲ್ಸ್ಗಳಿದ್ದಾವೆ? ಎಕಾನಮಿಗೆ ಮೊಟ್ಟ ಮೊದಲನೇದಾಗಿ ಇಂಗ್ಲೀಷ್ ಮೀಡಿಯಮಲ್ಲಿ
ಬ್ರುನಾಲ್ ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಎಕನಾಮಿಕ್ಸನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಥವಾ ಸಂಜೀವ್ ವರ್ಮಾ ಅಂತೇಳಿ ಅವ್ರದ್ದು ದ ಇಂಡಿಯನ್ ಎಕಾನಮಿ ಅಂತ ಪುಸ್ತಕ ಇದೆ, ಸೊ ಅದನ್ನು ನೀವು ರೆಫರ್ ಮಾಡ್ಬೋದು. ಅಥವಾ ಕನ್ನಡದಲ್ಲಿ ಓದೋರಾದರೆ ಭಾರತದ ಆರ್ಥಿಕತೆ ಗರಣಿ ಕೃಷ್ಣಮೂರ್ತಿ ಅವರು ಬರೆದಿರ್ತಕ್ಕಂಥದ್ದು, ಅಥವಾ KM ಸುರೇಶ್ ಅವರು ಬರೆದಿರ್ತಕ್ಕಂಥ ಭಾರತ ಮತ್ತು ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂತಕ್ಕಂಥ ಪುಸ್ತಕನ ನೀವು ಓದ್ಬೋದು. ಈ ಎರಡೂ ಪುಸ್ತಕಗಳು ನಿಮಗೆ ಕನ್ನಡದಲ್ಲಿ ಎಕನಾಮಿಕ್ಸ್ ಬಗ್ಗೆ ಇನ್ಫಾರ್ಮೇಷನನ್ನು ನೀಡ್ತವೆ ಅಂತ. ಅದಾದಮೇಲೆ ಇಂಪಾರ್ಟೆಂಟ್ ಯಾವುದನ್ನು ಓದಬೇಕು? ನಾವು ಪೊಲಿಟಿ ನೋಡಿದ್ವಿ, ಇಂಡಿಯನ್ ಹಿಸ್ಟ್ರಿ ನೋಡಿದ್ವಿ, ಅಂದರೆ ಇತಿಹಾಸವನ್ನು, ಭೂಗೋಳಶಾಸ್ತ್ರನ ನೋಡಿದ್ದೀವಿ, ಅರ್ಥಶಾಸ್ತ್ರವನ್ನು ನೋಡಿದ್ದೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತೇಳಿದರೆ ಕರೆಂಟ್ ಅಫೇರ್ಸ್, ಅಂದರೆ ದಿನನಿತ್ಯದಲ್ಲಿ ಏನೇನು ನಡೀತಿದೆ, ಪ್ರಚಲಿತ ವಿದ್ಯಮಾನಗಳು ಏನೇನು ನಡೀತಿದ್ದಾವೆ ಅದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಇದನ್ನು ಓದೋದನ್ನು ಮರ್ತಿರ್ತಾರೆ, ಹಾಗಾಗಿ ಎಕ್ಸಾಮಲ್ಲಿ ಈ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾದರೆ ಈ ಕರೆಂಟ್ ಅಫೇರ್ಸಿಗೆ ನಾವು ಎಲ್ಲಿ ಓದಬೇಕು ಸರ್, ಯಾವೆಲ್ಲ ವೆಬ್ಸೈಟ್ಸಲ್ಲಿ ಓದಬೇಕು, ಯಾವುದೆಲ್ಲ ಮಟೀರಿಯಲ್ಸ್ನ ಓದಬೇಕು ಅಂದರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಕ್ಕಂಥವ್ರಿಗೆ GK ಟುಡೇ ಅಂತಕ್ಕಂಥದ್ದು ಒಂದು ವೆಬ್ಸೈಟು ಅಥವಾ ಆ್ಯಪ್ಗಳು ಸಿಗ್ತವೆ. ಇದರಲ್ಲಿ ಪ್ರತಿದಿನ ಇರ್ತಕ್ಕಂಥ ನ್ಯೂಸ್ ಪೇಪರಲ್ಲಿ ಅಥವಾ ನಡೀತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನೆಲ್ಲ ನೋಟ್ಸ್ ಥರ ಮಾಡಿ ನಿಮಗೆ ಡೈಲಿ ಬೇಸಿಸಲ್ಲಿ ಬಿಡ್ತಾ ಹೋಗ್ತಾರೆ. ಎಕ್ಸಾಮ್ ವೇದ ಅಂತ ಇದೆ, ಮತ್ತು ಕಾಂಪಿಟೇಟಿವ್ ವಿಷನ್ ಬೈ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಅಂತೇಳಿ ಮ್ಯಾಗ್ಝಿನ್ಸ್ಗಳನ್ನು ಬಿಡ್ತಾ ಹೋಗ್ತಾರೆ. ಇನ್ನು ಕನ್ನಡ ಮೀಡಿಯಮಲ್ಲಿ ಓದಬೇಕಾದವ್ರಿಗೆ ಅರಿವು ಅಂತಕ್ಕಂಥ ಒಂದು ಮ್ಯಾಗ್ಝಿನ್ ಇದೆ ಕನ್ನಡದಲ್ಲಿ. ಅದಲ್ಲದೆ ಸ್ಪರ್ಧಾ ವಿದ್ಯೇತ, ಸ್ಪರ್ಧಾ ಚೈತ್ರ, ಈ ಥರ ಅಕಾಡೆಮಿಗಳು ಪ್ರತಿ ವೀಕಿಗೆ ಒಂದು ಸಲ ಅಥವಾ ಪ್ರತಿ ಮಂತಿಗೆ ಒಂದು ಸಲ ಒಂದೊಂದು ಮ್ಯಾಗ್ಝಿನ್ಸ್ಗಳನ್ನು ಬಿಡ್ತಾರೆ. ಅವುಗಳನ್ನು ರೆಫರ್ ಮಾಡಿದರೆ ನಿಮ್ಮ ಪ್ರಚಲಿತ ವಿದ್ಯಮಾನಗಳ ಟಾಪಿಕ್ಕಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಅದಲ್ಲದೆ ನ್ಯೂಸ್ ಪೇಪರ್ಗಳು ಇಂಪಾರ್ಟೆಂಟ್. ಇಂಗ್ಲೀಷ್ ಮೀಡಿಯಮಲ್ಲಿ ದಿ ಹಿಂದೂ ನ್ಯೂಸ್ ಪೇಪರ್ನ ಓದೋ ರೂಢಿ ಮಾಡ್ಕೊಳ್ಳಿ. ಆ್ಯಂಡ್ ಕನ್ನಡದಲ್ಲೂ ಕೂಡ ವಿಜಯ ಕರ್ನಾಟಕ ಅಥವಾ ಪ್ರಜಾವಾಣಿ ಪತ್ರಿಕೆಗಳನ್ನು ಪ್ರತಿನಿತ್ಯ ಓದ್ತಾ ಇರ್ರಿ, ಅದರದ್ದು ನೋಟ್ಸ್ ಮಾಡ್ಕೊಳ್ತಾ ಇರ್ರಿ, ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಇಂಗ್ಲೀಷ್ ಗ್ರಾಮರ್ ಇರುತ್ತೆ ಮತ್ತು ಕನ್ನಡ ಗ್ರಾಮರ್ ಇರುತ್ತೆ. ಸೊ ಇದಕ್ಕೆ ಕೂಡ ನೀವು ಪ್ರಿಪೇರ್ ಆಗಬೇಕು. ಇಂಗ್ಲೀಷ್ ಗ್ರಾಮರ್ಗೆ ನೀವು ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂತೇಳಿ ಹರಿಮೋಹನ್ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಅದನ್ನು ಓದ್ಬೋದು. ಕನ್ನಡ ವ್ಯಾಕರಣ ಬೇಕು ಅಂತೇಳಿದರೆ ಮೈಸೂರು ಕರ್ನಾಟಕ ಗೋಪಾಲ್ ಕೃಷ್ಣ ಉಡುಪ ಅವರು ಬರೆದಿರ್ತಕ್ಕಂಥದ್ದು, ಇದನ್ನು ರೆಫರ್ ಮಾಡ್ಬೋದು ಅಂತೇಳಿ. ಈ ಇಷ್ಟು ಟಾಪಿಕ್ಗಳನ್ನು ನೀವು ಈ ಪುಸ್ತಕಗಳಲ್ಲಿ ಓದೋದ್ರಿಂದ ಉಪಯುಕ್ತವಾದಂಥ ಮಾಹಿತಿ ಸಿಗುತ್ತೆ. ಇವನ್ನ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾವುದೇ ಒಂದು ಅಕಾಡೆಮಿಯವರು ಕೂಡ ನಿಮಗೆ ಸಲಹೆ ಮಾಡ್ತಕ್ಕಂಥ ಪುಸ್ತಕಗಳು ಅಂತ. ನೆಕ್ಸ್ಟ್, ಹಾಗಾದರೆ ಈ ಪುಸ್ತಕಗಳನ್ನು ಯಾವ ರೀತಿ ಓದಬೇಕು? ನೀವೇನಾದರೂ ಈ ಪುಸ್ತಕಗಳನ್ನು ತರಿಸ್ಕೊಂಡು ನೋಡಿದರೆ ಇವೆಲ್ಲ ಇಷ್ಟಿಷ್ಟು ದಪ್ಪ ಇರ್ತವೆ. 500 ಪುಟ 1000 ಪುಟಗಳ ಪುಸ್ತಕಗಳು ಇರ್ತವೆ. ಇವನ್ನ ನೋಡಿದರೆ ನಿಮಗೆ ಹೆದರಿಕೆ ಆಗೋಕ್ಕೆ ಶುರು ಆಗುತ್ತೆ. ಸರ್, ಫಸ್ಟ್ ಪೇಜಿಂದ ಓದ್ತಾ ಹೋದರೆ ನಾವು ಮುಗಿಸೋದು ಯಾವಾಗ? ಇವನ್ನು ಓದೋ ರೀತಿ ಹೇಗೆ? ಅದನ್ನು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ರಿವರ್ಸ್ ಇಂಜಿನಿಯರಿಂಗ್ ಮೆಥಡಲ್ಲಿ ಓನ್ಲಿ ಯಾವ್ಯಾವ ಟಾಪಿಕ್ಸ್ಗೆ ಹೋಗಿ ನೀವು ಯಾವ ರೀತಿ ಓದಬೇಕು ಅನ್ನೋದನ್ನು ಹೇಳಿದ್ದೀನಿ. ಅದು ಸ್ಮಾರ್ಟ್ ವರ್ಕ್. ಇಲ್ಲಿ ನಿಮಗೆ ಟೈಮ್ ಇದೆ, ಪುಸ್ತಕದಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಓದಬೇಕು, ನಾನು ಅದನ್ನು ನೆನ್ಪಿಟ್ಕೋಬೇಕು, ಬೇಸಿಕ್ಸ್ನೆಲ್ಲ ಕಲಿಬೇಕು ಅನ್ನೋದಾದರೆ ರೀಡಿಂಗ್ ಈಸ್ ಆ್ಯನ್ ಆರ್ಟ್. ಓದೋದು ಒಂದು ಕಲೆ ಇದ್ದಂಗೆ. ಹಾಗಾಗಿ ಈ ಓದುವ ಕಲೆ ಯಾವ ರೀತಿ ಇರಬೇಕು? ಯಾವುದೇ ಪರೀಕ್ಷೆ ಆಗಲಿ, ಯಾವುದೇ ಪರೀಕ್ಷೆಗೆ ಟೆಕ್ಸ್ಟ್ ಬುಕ್ಗಳನ್ನು ಓದುವಾಗ ನಾನು ಏನು ಮೆಥಡನ್ನು ಫಾಲೋ ಮಾಡಿದರೆ ಅದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.